ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಕಳೆದ ಎಲ್ಲ 4 ಸಂಚಿಕೆಗಳಲ್ಲಿ ಎಪಿಸೋಡ್ಸ್ನಲ್ಲಿ ಮನುಷ್ಯ ತನ್ನೆಲ್ಲ ಕಾಯಿಲೆಗಳನ್ನು ತನಗೆ ತಾನೇ ಔಷಧಿಯಿಂದ ಕ್ಯೂರ್ ಮಾಡ್ಕೊಳ್ಳೋದು, ತನಗೆ ಒದಗಿ ಬಂದಿರತಕ್ಕಂಥ ಎಲ್ಲ ಸಮಸ್ಯೆ, ಸಾಲಬಾಧೆ, ರೋಗಬಾಧೆ, ಮಕ್ಕಳದು, ಹೆಂಡತಿದು, ಗಂಡಂದು ಎಲ್ಲ ಸಮಸ್ಯೆಗಳನ್ನು ಹೇಗೆ ಕ್ಯೂರ್ ಮಾಡ್ಕೋಬೋದು, ತನಗೆ ತಾನೇ ನಮ್ಮ ಸಮಸ್ಯೆನ ನಾವೇ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ, ಧ್ಯಾನದ ಮುಖಾಂತರ ಅನ್ನೋದನ್ನು ನಾನು ಕಳೆದೆಲ್ಲ ಸಂಚಿಕೆಯಲ್ಲಿ ಹೇಳ್ಕೊಂಡು ಬಂದಿದ್ದೀನಿ. ಒಬ್ಬ ಮನುಷ್ಯ ಧ್ಯಾನಕ್ಕೆ ಕೂತ್ಕೊಳ್ಳೋದ್ರಿಂದ ಅಷ್ಟು ಸುಲಭ ಅಲ್ಲ. ಇಷ್ಟು ಊಟ ಮಾಡ್ಬೋದು, ಬೇಕಾರೆ ಒಂದು 50 ಬಾಟ್ಲು ಕುಡಿಬೋದು, ಒಂದು 50 ಪ್ಯಾಕೆಟ್ ಸಿಗರೇಟ್ ಸೇದ್ಬೋದು, 10 ಸಲ ಮದುವೆ ಆಗ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಒಂದು ಅರ್ಧ ಗಂಟೆ ಧ್ಯಾನ ಕೂತ್ಕೊ ಅಂದರೆ ಆಗೋದಿಲ್ಲ. ಆ ಧ್ಯಾನಕ್ಕೆ ಕೂತ್ಕೋಬೇಕು ಅಂತಂದರೆ ತಯಾರಿ ಆಗಬೇಕು. ಸ್ವಲ್ಪ ಬಾಡಿ ಮತ್ತು ಮೈಂಡ್ ಎರಡೂ ವಾರ್ಮಪ್ ಮಾಡಬೇಕು, ಸ್ವಲ್ಪ ಜಾಗ್ ಮಾಡಿಸ್ಬೇಕು. ಆ ಜಾಗಿಂಗ್ ಅಂದರೆ ಏನು ಅನ್ನೋದನ್ನು ನಾನು ಕಳೆದೆಲ್ಲ ಸಂಚಿಕೆಗಳಲ್ಲಿ ಬೀಟಾ ಸ್ಟೇಟ್ ಜಾಗೃತಾವಸ್ಥೆಯಿಂದ, ಆಲ್ಫಾ ಸ್ಟೇಟ್ ಅಂದರೆ ಸ್ವಪ್ನ ಅರನಿದ್ರಾವಸ್ಥೆ ಬರೋದು ಹೇಗೆ, ಬೀಟಾ ಆಲ್ಫಾದಿಂದ ತೀಟಾ ಸ್ಟೇಟ್ಗೆ ಸ್ವಪ್ನಾವಸ್ಥೆ ಬರೋದು, ಅಲ್ಲಿಂದ ನಾವು ಡೆಲ್ಟಾ ಸ್ಟೇಟಿಗೆ ಬರೋದು, ಡ್ರೀಮ್ಲೆಸ್. ಆ ಡೆಲ್ಟಾ ಸ್ಟೇಟಲ್ಲಿ ಬಂದಾಗ ನೆಕ್ಸ್ಟು ಅಡ್ವಾನ್ಸ್ಡ್ ಸ್ಟೇಜು ತುರಿಯಾ ಸ್ಥಿತಿ ಅಂತ ಕರೀತಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಗ್ಯಾಮಾ ಸ್ಟೇಟ್ ಅಂತ ಕರೀತಾರೆ. ಬೀಟಾ, ತೀಟಾ, ಆಲ್ಫಾ, ಡೆಲ್ಟಾ ಮತ್ತು ಗ್ಯಾಮಾ. ಆ ಗ್ಯಾಮಾ ಸ್ಟೇಟಲ್ಲಿ ನಮ್ಮ ಮೈಂಡು ಹೆಂಗಿರುತ್ತೆ ಅಂದರೆ 30 ಹರ್ಟ್ಸ್ನಲ್ಲಿ ಹೋಗ್ತಾ ಇರ್ತದಂತೆ. 30 ಹರ್ಟ್ಸ್. ಒಬ್ಬ ಮನುಷ್ಯನ ಬ್ರೈನ್ ವೇವ್ಸು 30 ಹರ್ಟ್ಸಲ್ಲಿ ಹೋಗ್ತಿದೆ ಅಂತಂದರೆ ಅವನಿಗೆ ಸಿಕ್ಕಾಬಟ್ಟೆ ಗಾಬರಿ, ಭಯ, ಮೈಂಡೇ ಓಡಲ್ಲ. ಅಯ್ಯೋ ಏನೋ ಆಯಿತು, ನಂಗೆ ಏನೋ ಹೇಳ್ಕೋಬೇಕು ಅಂತಿದ್ದೆ, ಹೇಳ್ಕೊಳಕ್ಕಾಗ್ತಿಲ್ಲ, ಮೈಂಡೇ ಓಡ್ತಿಲ್ಲ, ಮತ್ತು ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ಮತ್ತು ತಲೆಯಲ್ಲಿ ಬಿಸಿ ಆಗ್ತಾಯಿದೆ, ಮತ್ತು ನನಗೆ ಸಿಕ್ಕಾಪಟ್ಟೆ ಎಮೋಷನ್ಸು, ಹೊಡಿಬೇಕು, ಬೈಬೇಕು, ಬಿಸಾಕಬೇಕು, ಕೆಟ್ಟೇ ನನಗೆ ಎಮೋಷನ್ಸ್ ಬರ್ತಾಯಿದೆ, ಮತ್ತು ಮೂಡ್ ಆಫ್ ಆಗಿದೆ ಅಂತ ಅಂತಿರ್ತಾರೆ. ಕೆಲವರು ಸಡನ್ನಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಾನು ಅಂದ್ಕೊಂಡಂಗೆ ಆಗಲಿಲ್ಲ, ನಾನು ಹೇಳ್ದಂಗೆ ಮಾಡಲಿಲ್ಲ, ನಾನು ಹೇಳೋ ಮಾತು ಕೇಳಲಿಲ್ಲ ಅಂದ್ಬಿಟ್ಟು ಪಟ ಗಿಡ ಅಂತ ಹೇಳಿ ಬಿಸಾಕಿ ವಾರಗಟ್ಟಲೆ ಒಬ್ಬರೇ ಕೂತ್ಬಿಡ್ತಾರೆ, ಊರು ಬಿಟ್ಟು ಹೋಗ್ಬಿಡ್ತಾರೆ, ಅಥವಾ ಎಲ್ಲೋ ಹೋಗ್ಬಿಡ್ತಾರೆ. ಈ ಡಿಪ್ರೆಷನ್ ಯಾವಾಗ ನಮ್ಮ ಡಿಪ್ರೆಷನ್ ಜಾಸ್ತಿ ಮಾಡ್ಕೋಬಾರ್ದು, ಎಮೋಷನ್ಸ್ ಜಾಸ್ತಿ ಮಾಡ್ಕೋಬಾರ್ದು, ಗಡಿಬಿಡಿ ಜಾಸ್ತಿ ಮಾಡ್ಕೋಬಾರ್ದು, ಶಾಂತ ಚಿತ್ತತೆಯಿಂದಿದ್ದಷ್ಟು, ತಾಳ್ಮೆಯಿಂದಿದ್ದಷ್ಟು, ಸಹನೆಯಿಂದಿದ್ದಷ್ಟು ಜಗತ್ತಲ್ಲಿ ಏನು ಅಸಾಧ್ಯವೋ ಅದೆಲ್ಲ ಸಾಧ್ಯ ಮಾಡ್ಬೋದು ಅನ್ನೋದನ್ನು ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ರಮಣ ಮಹರ್ಷಿಗಳು, ಗೌತಮ ಬುದ್ಧ, ನಮ್ಮ ಶಿರಡಿ ಸಾಯಿಬಾಬಾ, ಅಕ್ಕಲಕೋಟೆ ಸ್ವಾಮಿ ಸಮರ್ಥರು, ವರದಳ್ಳಿ ಶ್ರೀಧರ ಸ್ವಾಮಿಗಳು, ಯಡಿಯೂರು ಸಿದ್ಧಲಿಂಗೇಶ್ವರ, ಜೇನಕಲ್ ಸಿದ್ದೇಶ್ವರ ಮಹಾನ್ ಅವಧೂತರು ಎಲ್ಲರೂ ಅದನ್ನು ಡೆಮೋ ಮಾಡಿ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಯಾವ ಥರ ಗ್ಯಾಮಾ ಸ್ಟೇಟಲ್ಲಿ ತುರಿಯಾ ಸ್ಥಿತಿ, ಟ್ರಾನ್ಸ್ಸೆಂಡೆಂಟಲ್ ಕಾನ್ಷಿಯಸ್ ಸ್ಟೇಟ್ ಅಂತಾರೆ. ಟ್ರಾನ್ಸ್ ಹೋಗ್ಬೇಕು ನಾವು. ಆ ಟ್ರಾನ್ಸ್ ಸ್ಟೇಟ್ಗೆ ಹೋದಾಗ, ಆ ಟ್ರಾನ್ಸ್ಸೆಂಟಿಡೆಂಟಲ್ ಸ್ಟೇಟ್ಗೆ ಹೋದಾಗ ಮನುಷ್ಯನಿಗೆ ಗಾಬರಿ ಕಮ್ಮಿ ಆಯಿತು, ಮೂಡು ಚೆನ್ನಾಗಿಲ್ಲ ಅಂದ್ರೆ ಮೂಡ್ ಚೆನ್ನಾಗಾಯಿತು, ತಾಳ್ಮೆ, ಆನಂದ, ಶಾಂತಿ ಎಲ್ಲ ಪ್ರಾಪ್ತಿಯಾಗತ್ತೆ. ಡಿಪ್ರೆಷನ್ಗೆ ಹೋಗಲ್ಲ. ಭೂಕಂಪ ಆದರೂ, ಹೆಂಡತಿ ನೀರು ಬಿಡಲಿ, ಗಂಡ ಏನೇ ಆಗಲಿ, ಮಕ್ಕಳು ಏನೇ ಆಗಲಿ ನಗ್ನಗ್ತಾ ಇರ್ತಾರೆ. ಅಂದರೆ ಯಾವುದೇ ಡಿಪ್ರೆಷನ್ ಮೂಡ್ಗೆ ಹೋಗಲ್ಲ, ದುಃಖ ಏನೇ ಆದರೂ ನಗ್ನಗ್ತಾ ಕನ್ಸಿಡರ್ ಮಾಡಿಬಿಡ್ತಾರೆ. ಆ ಲೆವೆಲ್ ಬಂದಾಗ ನಮ್ಮ ಮೈಂಡು ಭಗವಂತನ ಕನೆಕ್ಟ್ ಆಗುತ್ತೆ. ಕೋಪ ತಾಪ ಇಟ್ಕೊಂಡು ಮೂಡ್ ಆಫ್ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಿ ಏನು ಬೇಕು ನಾನು ಹೇಳ್ದೆ ಆಗಬೇಕು, ನಾನು ಹಂಗೆ ಆ ನಾಯಿನ ಕತ್ತೆ ಅಂದರೆ ಒಪ್ಕೋಬೇಕು. ಅದನ್ನು ನೋಡಿದ್ರೆ ನಾಯಿ, ನಾನು ಕತ್ತೆ ಅಂತೀನಿ, ನೀವು ಕತ್ತೆ ಅಂತ ಒಪ್ಕೋಬೇಕು. ಆ ಮೊಂಡುತನ, ಹಠತನದನ್ನು ಶುರುವಾದಾಗ ಮನುಷ್ಯನಿಗೆ ಏಳಿಗೆ ಆಗಲ್ಲ, ಸುಖ ಸಿಗೋದಿಲ್ಲ. ಅವನ ಲೈಫ್ ಪೂರ್ತಿ ಹಠ, ಕೋಪ ಮನಸ್ಸಲ್ಲೇ ಕಳೆದು ಬಿಡ್ತಾನೆ. ಅವ್ರಿಗೆ ಸುಖ ಅನ್ನೋದೇ ನೋಡಿರೋದಿಲ್ಲ. ಮಾತೆತ್ತರು ಕಮ್ಯಾಂಡ್, ಮಾತೆತ್ತರು ರೇಗೋದು, ಮಾತೆತ್ತರು ಅವ್ರು ಹೇಳ್ದಂಗೆ ಆಗಬೇಕು. ಅವ್ರಿಗೆ ಗೊತ್ತು ಅವ್ರು ಹೇಳೋಂಗೆ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ. ಏನು ಮಾಡೋಕ್ಕಾಗುತ್ತೆ, ಅವ್ರು ಹೇಳ್ದಂಗೆ ನಾ ಮಾಡೇಬೇಕು, ಮಾಡಿಬಿಡ್ತೀನಿ. ಹೀಗಾಗಿ ಅವ್ರಿಗೆ ಪ್ರಾಫಿಟ್ ನೋಡಲ್ಲ, ಸುಖ ನೋಡಲ್ಲ, ಆನಂದ ನೋಡಲ್ಲ, ಶಾಂತಿ ಇರಲ್ಲ. ಈ 4 ಕಳ್ಕೊಂಡು ಜೀವನದಲ್ಲಿ ಇದ್ದರೂ ಕೂಡ ಸತ್ಯಣನೇ ಅವನು ಭೂಮಿ ಮೇಲೆ. ಇದು 4 ತೆಗೆದವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿಬಿಟ್ರು.
ರಾವಣ ಏನು ಮಾಡ್ದ, ಆತ್ಮಲಿಂಗವನ್ನು ಪಡೆಯೋಕ್ಕೋಸ್ಕರವಾಗಿ ಅವನು ಒಂದು 100 ವರ್ಷ ಜಾಗೃತ ಅವಸ್ಥೆಯಲ್ಲಿದ್ದ. ಅಮ್ಮನಿಗೆ ಆತ್ಮಲಿಂಗ ಬೇಕು, ತಾಯಿಗೆ ಲಿಂಗ ತೊಗೊಂಡೋಗಿ ಕೊಡಬೇಕು. ತಾಯಿಗೆ ನಮ್ಮಮ್ಮ ಲಿಂಗ ಪೂಜೆ ಮಾಡಲಿಕ್ಕೆ ಲಿಂಗ ಇಲ್ಲ, ಅದಕ್ಕೆ ಲಿಂಗ ಬೇಕು ಅಂತ ಜಾಗೃತ ಅವಸ್ಥೆಯಲ್ಲಿ ಥಿಂಕ್ ಮಾಡ್ದ. ಜಾಗೃತ ಬೀಟಾ ಸ್ಟೇಟಿಂದ ಆಲ್ಫಾ ಸ್ಟೇಟಿಗೆ ಬಂದ. ಅವನಿಗೆ ಅರಿವಿತ್ತು, ಆದರೆ ರಿಲ್ಯಾಕ್ಸ್ ಮಾಡ್ಕೊಂಡ. ಶಿವನ ಧ್ಯಾನ ಮಾಡಿ 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 ಶಿವ ಒಂದು ಎಷ್ಟೋ ವರ್ಷ ಆದ್ರೂ ಕಣ್ಣು ಕಾಣಿಸ್ಕೊಳ್ಳಿಲ್ಲ. ಬೀಟಾಯಿಂದ ಆಲ್ಫಾ ಬಂದ, ಆಲ್ಫಾಯಿಂದ ತೀಟಾಗೆ ಬಂದ. ತೀಟದಲ್ಲೆಲ್ಲ ನೋಡ್ದ, ಶಿವನೆಲ್ಲ ನೋಡ್ತಾ ಇದ್ದಾನೆ, ಕೈಲಾಸದಿರೋದೆಲ್ಲ ಗೊತ್ತಾಗ್ತಿದೆ. ಘೋರವಾಗಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ಅವ್ನ ಬ್ರೈನ್ ವೇವ್ಸ್ ಎಲ್ಲ ಮೆಗಾ ಹಾರ್ಟ್ಸ್ ಎಲ್ಲ ಇದಾಯಿತು. ಡೆಲ್ಟಾ ಸ್ಟೇಟಿಗೆ ಬಂದ. ಡೆಲ್ಟಾ ಸ್ಟೇಟಿಗೆ ಬಂದಾಗಲೂ ಕೂಡ ಶಿವ ಪ್ರತ್ಯಕ್ಷ ಆಗಲಿಲ್ಲ. ಏನು ಇನ್ನೂ ಧ್ಯಾನ ಮಾಡ್ತಿದ್ದಾನೆ. ಕೊನೆಗೆ ಆ ಗ್ಯಾಮಾ ಸ್ಟೇಟ್ಗೆ ಹೋಗ್ತಾನೆ ಯಾರು, ರಾವಣ. ಆಗ ಈಶ್ವರ ಪ್ರತ್ಯಕ್ಷ ಆಗಿ ತನ್ನ ಆತ್ಮಲಿಂಗನೇ ಕೊಟ್ಬಿಡ್ತಾನೆ. ಯಾವಾಗ ಗ್ಯಾಮಾ ಸ್ಟೇಟ್ಗೆ ಹೋದ ಭಗವಂತನ ದರ್ಶನ ಆಯಿತು. ಅಲ್ಲಿವರೆಗೂ ಅವ್ನಿಗೆ ಆಗಲಿಲ್ಲ. ಅಲ್ಲಿವರೆಗೂ ಬಾಡಿ ಆ ಬ್ರೈನ್ ವೇವ್ಸ್ 30 ಮೆಗಾ ಹರ್ಟ್ಸ್ವರೆಗೂ. ಆವಾಗ ಅವನು ಡಿಪ್ರೆಷನ್ಗೆ ಹೋದ್ನಾ? ಇಲ್ಲ. ಶಿವ ಪ್ರತ್ಯಕ್ಷ ಆಗಲಿಲ್ಲ ಅಂತೇಳಿ ಕೋಪ ಮಾಡಿ ಎಲ್ಲ ಬಿಸಾಕ್ಬಿಟ್ನಾ? ಇಲ್ಲ. ಶಿವ ಬೈದ್ನಾ? ಇಲ್ಲ. ಏನು ಮಾಡಲಿಲ್ಲ. ಶಾಂತಿ, ಸಹನೆ, ನಗನಗತ್ತ ಸಂಯಮದಿಂದ ಕೂತ್ಕೊಂಡು ಕಾಲ ಕಳೆದ. ಯಾವ ಬರ್ತಾನೋ ಬರಲಿ, ನಾನು ಹೇಳೋದಿಲ್ಲ ಅಂಥೇಳಿ ಉತ್ತ ಎಲ್ಲ ಬೆಳ್ಕೊಂಡ್ಬಿಡ್ತು ಅವನಿಗೆ. ಗುರುಚರಿತ್ರೆಯಲ್ಲಿ ರಾವಣ ಹೆಂಗೆ ತಪಸ್ಸು ಮಾಡಿದ ಆತ್ಮಲಿಂಗಕ್ಕೋಸ್ಕರ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. 4ನೇ ಅಧ್ಯಾಯದಲ್ಲಿ ಗುರುಚರಿತ್ರೆ ಒಂದು ಪುಸ್ತಕ ಇದೆ. ಅಲ್ಲಿ ರಾವಣ ಆತ್ಮಲಿಂಗನ ಪಡಿಬೇಕಾದ್ರೆ ಅವನು ನರನಾಡಿಗಳೆಲ್ಲ ಕಿತ್ತು ವೀಣೆ ಮಾಡಿಕೊಂಡು ಸಂಗೀತದಲ್ಲೆಲ್ಲ ಹೇಳಿ ಆರಾಧನೆ ಮಾಡಿ ಜಪ ಮಾಡ್ದ, ತಪಸ್ಸು ಮಾಡ್ದ ಅಂತೆಲ್ಲ ಬರುತ್ತೆ. ಅದ್ರ ಜೊತೆಗೆ ಮಾನಸಿಕವಾಗಿ ಧ್ಯಾನ ಮಾಡಿ ಗ್ಯಾಮಾ ಸ್ಟೇಟ್, ತುರಿಯಾ ಸ್ಥಿತಿ, ಟ್ರಾನ್ಸೆಂಟಿಡೆಂಟಲ್ ಸ್ಥಿತಿಗೆ ಕಾನ್ಷಿಯಸ್ನೆಸ್ಗೆ ಹೋಗ್ತಾನೆ. ಆಗೋದಾಗ ಅವನಿಗೆ ಶಿವ ಪ್ರತ್ಯಕ್ಷನಾಗ್ತಾನೆ. ಹೀಗೆ ನಾವು ಹಲವಾರು ಪುರಾಣಗಳಲ್ಲಿ ಇಂಡಿಯನ್ ಮೈಥಾಲಜಿ ಪ್ರಕಾರ ತಗೊಂಡಾಗ ತಾರಕಾಸುರ, ಹಿರಣ್ಯಕಶಿಪು ಕೂಡ ತಪಸ್ಸು ಮಾಡ್ತಾನೆ. ಬ್ರಹ್ಮದೇವರ ವರ ಪಡಿತಾನೆ. ಬ್ರಹ್ಮದೇವ ಬರೋವರೆಗೂ ಗ್ಯಾಮಾ ಸ್ಟೇಟ್ಗೆ ಹೋದಾಗ ಅವನಿಗೆ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ. ಆಗ ಜಗತ್ತಿನಲ್ಲಿ ಯಾವ ವಸ್ತುಗಳು ನನಗೆ ಸಾವು ಬರಬಾರ್ದು ಅಂತ ಕೇಳ್ಕೊಳ್ತಾನೆ. ಸೃಷ್ಟಿ ಮಾಡಿರೋದು ಯಾವುದೂ ಬರಬಾರ್ದು. ಅವನೊಂದು ಕೇಳಲ್ಲ ಅಷ್ಟೇ. ಅರ್ಧ ಶರೀರ ಮನುಷ್ಯ, ಅರ್ಧ ಶರೀರ ಪ್ರಾಣಿ. ಅದು ಮುಸ್ಸಂಜೆ ಹೊತ್ತಿನಲ್ಲಿ ಮನೆ ಒಳಗೂ ಮತ್ತು ಹೊರಗೂ ಬರಬಾರ್ದು ಅಂತೆಲ್ಲ ಕೇಳ್ಕೊಂಬಿಟ್ಟಿರ್ತಾನೆ. ಅದಕ್ಕೆ ನರಸಿಂಹಾವತಾರ ಆಯಿತು. ಮನೆ ಒಂದು ಕಾಲು ಹೊರಗಡೆ ಒಂದು ಕಾಲು ಒಳಗಿಟ್ಬಿಟ್ಟು ಹಿರಣ್ಯಕಶಿಪನ ಸಾಯಿಸ್ಬಿಡ್ತಾನೆ ನರಸಿಂಹ. ನೋಡಿ ಅದನ್ನು ಹೇಗಿದೆ, ಕತೆ ಬೇರೆ ಇದೆ. ಆದರೂ ಕೂಡ ಅವನಷ್ಟು ಆ ಲೆವೆಲ್ಗೆ ಹೋಗಬೇಕು ಅಂದರೆ ನರಸಿಂಹಾವತಾರ ಆಗೋವರೆಗೂ ಅವ್ನು ಧ್ಯಾನ ಮಾಡಿದ್ದಾನೆ ಅಂದರೆ, ಅಲ್ಲ ಬ್ರಹ್ಮ ಬರೋವರೆಗೂ ಧ್ಯಾನ ಮಾಡಿದ್ದಾನೆ ಅಂದರೆ ಅವನ ಕೆಪಾಸಿಟಿ ಎಷ್ಟಿರಬೇಕು. ಅದಕ್ಕೆ ಅವನು ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ತಿದ್ದ. ಅಷ್ಟು ಬಹಳ ಮೆಂಟಲ್ ಸ್ಟಾಮಿನ ಬೆಳೆಸಿದ್ದ ಧ್ಯಾನದಲ್ಲಿ. ಬ್ರಹ್ಮದೇವರ ಪ್ರತ್ಯಕ್ಷ, ಬ್ರಹ್ಮನ ಮೊಮ್ಮಗ ಹಿರಣ್ಯಕಶಿಪು, ಹಿರಣ್ಯಾಕ್ಷರು. ಹೀಗಾಗಿ ಆ ಒಂದು ಲೆವೆಲಿಗೆ ಅವನು ಗ್ಯಾಮಾ ಸ್ಟೇಟ್ಗೆ ಹೋದಾಗ ಇಡೀ ಜಗತ್ತೇ ಅವನು ಅಲ್ಲಾಡಿಸ್ಬಿಟ್ಟ. ದೇವತೆಗಳೆಲ್ಲ ಅವನು ಮನೇಲಿ, ಅಗ್ನಿ ಅವನ ಮೇಲೆ ಅಡುಗೆ ಭಟ್ಟ, ಅಗ್ನಿದೇವ, ವರುಣ ಅವನು ಕೂತ ನಿಂತಾಗ ಫ್ಯಾನ್ ಹಾಕ್ತಿದ್ದ, ಬೀಸ್ತಿದ್ದ. ವಾಯು, ವರುಣ ಅವನು ಹೇಳ್ದಂಗೆ ನೀರು ಬರ್ತಾಯಿತ್ತು, ಮಳೆ ಆಗ್ತಿತ್ತು, ಎಲ್ಲ ಮಾಡ್ತಿತ್ತು. ಹೀಗೆ ಯಮ ಅವನ ಕಾಲಲ್ಲಿ ಸೇವೆ ಮಾಡ್ತಿದ್ದ. ಯಮ ನೋಡಿ ಎಂಥ ದುರಂತ. ಧ್ಯಾನದಲ್ಲಿ ಅವ್ನು ಪಡೆದಂಥ ಪವರ್ಗೆ ಎಲ್ಲರೂ ಅವ್ನ ಮನೆ ಜೀತದಾಳು ಮಾಡ್ಕೊಂಡ್ಬಿಟ್ಟ. ಹಾಗೆ ಜಗತ್ತಿನ ಏನು ಅಸಾಧ್ಯವೋ ಅದನ್ನೆಲ್ಲ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಧ್ಯಾನ ಒಂದೇ. ಈಗ ಗ್ಯಾಮಾ ಸ್ಟೇಟ್ಗೆ ಹೋಗೋದಾಗೆ ಆಲ್ಫಾ ಮೈಂಡ್ ಪವರ್ ಅಂತ ಕರೀತಾರೆ ಇದಕ್ಕೆ. ಆಲ್ಫಾ ಮೈಂಡ್ ಅಂದರೆ ನಮ್ಮ ಮೈಂಡಲ್ಲಿ ಒಂದು ಪವರ್ ಪ್ರೊಡ್ಯೂಸ್ ಮಾಡೋದು. ಹೇಗೆ ಮಾಡೋದು ಎಲ್ಲ ಗಮನ ಇಟ್ಟು ಅಬ್ಸರ್ವ್ ಮಾಡಿ. ಇದೇ ಭಾಳ ಇಂಪಾರ್ಟೆಂಟ್ ಸ್ಟೇಟ್. ನೋಡಿ, ನಮ್ಮೆಲ್ಲ ಬೆರಳನ್ನು ಚೆನ್ನಾಗಿ ಅರಳಿಸ್ಕೊಳ್ಳಿ. ಇದಕ್ಕೆ ಸಂದಂಶ ಮುದ್ರಾ ಅಂತ ಕರೀತಾರೆ. ಇದಕ್ಕೆ ಎಲ್ಲ ಬೆರಳು ಚೆನ್ನಾಗಿ ಅರಳಿಸಿ ಒಂದು 2 ಸಲ ಹಿಂಗೆ ಮಾಡಿ, 2-3 ಸಲ ಎಲ್ಲ ಸ್ಟಿಫ್ನೆಸ್ ಹೋಗಲಿ, ಬಿಗಿತ ಎಲ್ಲ ಹೋಗಲಿ, ಎಲ್ಲ ನಮ್ನೆಸ್ಸು ಬಿಗಿತ ಎಲ್ಲ ಹೋಗಲಿ. ಹಿಂಗೆಲ್ಲ ಮಾಡಿ ನೆಟ್ಗೆ ತೆಗಿಬಾರ್ದು. ಹಿಂಗೆಲ್ಲ ಮಾಡಬಾರ್ದು. ಈ ಥರ ಹೋಗಬಾರ್ದು. ಸುಮ್ಮನೆ ಈ ಥರ ಮಾಡಬೇಕು. ಮಾಡಿದ್ರೆ ಎಲ್ಲ ಫ್ರೀ ಆಗುತ್ತೆ. ಹೆಬ್ಬೆಟ್ಟನ್ನು ಟಚ್ ಮಾಡಿ. ಶುಕ್ರ ಟಚ್ ಮಾಡಿ. ಗುರು ಟಚ್ ಮಾಡಿ. ಶನಿ ಟಚ್ ಮಾಡಿ. ಸೂರ್ಯ ಉಂಗುದ ಬೆರಳನ್ನು ಟಚ್ ಮಾಡಿ. ಕಿರು ಬೆರಳನ್ನು ಟಚ್ ಮಾಡಿ. ಎಲ್ಲ ಮಾಡಿ ನೋಡಿ, ರೀತಿ ಇಟ್ಕೊಳ್ಳಿ. ಇದಕ್ಕೆ ಹಾಕಿನಿ ಮುದ್ರಾ ಅಥವಾ ಮಹಾಕಾಳಿ ಮುದ್ರಾ ಅಂತ. ಹೀಗೆ ಇದನ್ನು ಮುಂದೆ ನಮ್ಮ ಹೊಕ್ಲ ಹತ್ರ ಇಟ್ಕೋಬೇಕು. ಹೀಗೆ ಹೆಬ್ಬೆಟ್ಟು ಒಕ್ಲಿಗೆ ಡೈರೆಕ್ಷನ್ ಇರಬೇಕು. ಹೀಗೆ ಎಲ್ಲ ಬೆರಳಿಗೆ ಇರುತ್ತೆ. ಹೆಬ್ಬೆಟ್ಟು ನಮ್ಮ ಒಕ್ಲಿಗೆ ಡೈರೆಕ್ಷನ್ ಈ ಮುಂದಕ್ಕೆ ಇಟ್ಕೊಂಡು ಈ ರೀತಿ ಕುಟ್ಕೊಂಡು ನಿಧಾನಕ್ಕೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಮೂಗಿನಿಂದ ಒಂದು ನಿಧಾನಕ್ಕೆ ಉಸಿರು ತಗೊಳ್ಳಿ. ಮೂಗಿನಿಂದನೇ ಉಸಿರು ಬಿಡಿ. ಮೂಗಿನಿಂದ ಉಸಿರು ತಗೋಬೇಕು, ಬಾಯಿಯಿಂದಲ್ಲ. ಕಿಬ್ಬೊಟ್ಟೆ,
ಹೊಟ್ಟೆ, ಒಕ್ಲಿಂದ ಕೆಳಗೆ ಉಸು ಶುರು ಆಗಬೇಕು. ಒಕ್ಲಿಂದ ಕೆಳಗೆ ಉಸು ತೊಗೊಂಡು ಹೊಟ್ಟೆಯಿಂದ ಇದು ಲಂಗ್ಸಿಂದ ಕಂಠದಿಂದ ಮೇಲೆ ಮೂಗು ಬರಬೇಕು. ನೋಡಿ, ಇಲ್ಲಿಂದ ಉಸು ಬರಬೇಕು. ಉಸಿಲಿಂದ ದೀರ್ಘವಾಗಿ ಹಿಂಗೆ ತೊಗೊಂಡು ಬರಬೇಕು ಮೇಲಕ್ಕೆ. ಈ ಮುದ್ರೆ ಇಟ್ಕೊಂಡು ನಿಧಾನಕ್ಕೆ ಮೂಗಲ್ಲಿ ಉಸು ತಗೊಳ್ಳಿ, ನಿಧಾನಕ್ಕೆ ಮೂಗಲ್ಲೇ ಉಸಿರು ಬಿಡಿ. ಈಗ ತಲೆ ಕೂದಲನ್ನೆಲ್ಲ ಲೂಸ್ ಮಾಡ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಕಣ್ಣು ಬಿಡಬಾರ್ದು. ಇದಾಗ ನನಗೆ ಹೇಳೋದೆಲ್ಲ ಕಣ್ಣು ಬಿಡಬಾರ್ದು. ಇಡೀ ಶರೀರ ತಲೆಯಿಂದ ನಿಧಾನಕ್ಕೆ ಎಲ್ಲ ಲೂಸ್ ಮಾಡಿ. ತಲೆ ಹಿಂಭಾಗ, ಮುಂಭಾಗ, ಎಡಭಾಗ, ಬಲಭಾಗದೆಲ್ಲ ಲೂಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಕಿವಿ ಲೂಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಕಿವಿಯಿಂದ ಮೇಲೆ ಹಣೆ ಬನ್ನಿ. ಹಣೆಯೆಲ್ಲ ರಿಲ್ಯಾಕ್ಸ್ ಮಾಡಿ. ಬಿಗಿ ಇದ್ರೆಲ್ಲ ಲೂಸ್ ಮಾಡ್ಕೊಳ್ಳಿ. ಉಬ್ಬು ಲೂಸ್ ಮಾಡಿ. ರಿಲ್ಯಾಕ್ಸ್. ಕಣ್ಣಿನೊಳಗಡೆ ಕಣ್ಣು ಗುಡ್ಡೆ ಎಲ್ಲ ಲೂಸ್ ಮಾಡ್ಕೊಳ್ಳಿ. ರೆಪ್ಪೆಗಳೆಲ್ಲ ಲೂಸ್ ಮಾಡಿ. ಮೂಗೆಲ್ಲ ಲೂಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಮೂಗಿನ ಕೆಳಗೆ ತುಟಿ, ಕಪಾಲ, ಕೆನ್ನೆ, ತುಟಿಗಳೆಲ್ಲ ಲೂಸ್ ಮಾಡಿ. ಬಾಡಿಯೆಲ್ಲ ಲೂಸ್ ಮಾಡ್ಕೊಳ್ಳಿ. ಕತ್ತತ್ರ ಬನ್ನಿ. ಗಂಟ್ಲಿಗೆ ಬನ್ನಿ. ಗಂಟ್ಲಿಂದ ಎಲ್ಲ ಲೂಸ್ ಮಾಡಿ. ಶೋಲ್ಡರ್ಸ್, ಭುಜಗಳೆಲ್ಲ ಲೂಸ್ ಮಾಡ್ಕೊಳ್ಳಿ. ಶೋಲ್ಡ್ರಿಂದ ಎಲ್ಲ ಶೋಲ್ಡ್ ಭಾಗ ಮೊಳಕೆಗೆ ಬನ್ನಿ. ಮೊಳಕೆಯಿಂದ ಎಲ್ಲ ಲೂಸ್ ಮಾಡಿಕೊಂಡು ರಿಸ್ಟು ಮಣಿಕಟ್ಟಿಗೆ ಬನ್ನಿ. ಅಲ್ಲಿಂದ ಎಲ್ಲ ಬೆರಳುಗಳು ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡಿಕೊಂಡು ಮತ್ತೆ ಎದೆ ಹತ್ರ ಬನ್ನಿ. ಎದೆ, ಶ್ವಾಸಕೋಶ ಎಲ್ಲ, ಒಕ್ಕಳು, ಪಕ್ಕೆಲುಬುಗಳು, ಒಕ್ಕಲಿಂದ ಕೆಳಗೆ ಸೊಂಟದಿಂದ ಕೆಳಗೆಲ್ಲ ತೊಡೆ, ಗುಪ್ತ ಜನಾಂಗ ಲೂಸ್ ಮಾಡ್ಕೊಳ್ಳಿ. ಜೆನಿಟಲ್ ಪಾರ್ಟು ಮತ್ತು ತೊಡೆ ಎಲ್ಲ ಬನ್ನಿ. ಕಣ್ತುಂಬ ಕಣ್ಮುಚ್ಕೊಂಡು ನೋಡ್ತಾರೆ. ತೊಡೆ ಲೂಸ್ ಮಾಡ್ಕೊಳ್ಳಿ. ತೊಡೆ ಮಧ್ಯಭಾಗ, ಮಂಡಿಯಿಂದ ಕೆಳಗೆ ಕಾಲೆಲ್ಲ ಲೂಸ್ ಮಾಡ್ಕೊಳ್ಳಿ. ಕಾಲಿನ ಕೆಳಗೆ ಹಿಂಬಡಿ ಆದಂಥ ಪಾದ ಪೂರ್ತಿ ಎಲ್ಲ ಬೆರಳು ಲೂಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಬಾಡಿಯೆಲ್ಲ ರಿಲ್ಯಾಕ್ಸ್. ಪಲ್ಸ್ ರೇಟ್ ನಾರ್ಮಲ್ ಆಗಿ ಹೋಗ್ತಿದೆ. 120/80 ಸಿಸ್ಟೋಲ್ ಡಯಾಸ್ಟೋಲ್ ವರ್ಕ್ ಆಗ್ತಿದೆ. ಈ ರೀತಿ ರಿಲ್ಯಾಕ್ಸ್ ಮಾಡಿದ್ಮೇಲೆ ಈ ರೀತಿ ರಿಲ್ಯಾಕ್ಸ್ ಆಯಿತು. ಈಗ ಬ್ರೈನ್, ಮನಸ್ಸಿನಲ್ಲಿ ಎಲ್ಲ ಯೋಚನೆಗಳೆಲ್ಲ ಮರ್ತುಬಿಡಿ. ಮೂಗಿನಲ್ಲೇ ಉಸಿರಾಡ್ತಿರಬೇಕು. ಮೂಗಿನಲ್ಲೇ ಉಸಿರು ಬಿಡಬೇಕು. ಮನಸ್ಸಲ್ಲೆಲ್ಲ ಚಿಂತನೆಗಳು, ಎಲ್ಲ ಗಂಡಂದು, ಹೆಂಡ್ತಿದ್ದು, ಮಕ್ಕಳದು, ಆಫೀಸ್ದು ಎಲ್ಲ ಚಿಂತೆ ಬಿಡಿ. ಮನಸ್ಸಲ್ಲೆಲ್ಲ ಝೀರೋ ಮಾಡಿಬಿಟ್ಟು ನಿಧಾನಕ್ಕೆ ಉಸಿರಾಡ್ತಾಯಿರಿ. ಮೂಗಿನಲ್ಲಿ ನಿಧಾನಕ್ಕೆ ಉಸಿರಾಡ್ತಾಯಿರಿ. ಉಸಿರಾಡೋದು ಗಮನಿಸ್ತಾಯಿರಿ. ಮನಸ್ಸು, ಬಾಡಿ ಎರಡು ಲೂಸ್ ಆಯಿತು, ರಿಲ್ಯಾಕ್ಸ್ ಆಯಿತು, ಆರಾಮಾಯಿತು, ಸುಲಭ ಆಯಿತು, ಹಗುರ ಆಯಿತು. ಕಣ್ಣು ಮುಚ್ಕೊಂಡು ಹಾಗೆ ನಿಮಗೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಕೇಸ್ ಗೆಲ್ಲಬೇಕು. ಆಗ ಏನು ಮಾಡಬೇಕು? ಕಣ್ಣು ಮುಚ್ಕೊಂಡು ಕೋರ್ಟ್ ನೋಡಿ. ಕೋರ್ಟಲ್ಲಿ ಜಡ್ಜ್ ಕೂತಿದ್ದಾರೆ. ನೀವು ಅಲ್ಲಿ ನಿಂತಿದ್ದೀರಾ, ಏನೇನೋ ಹೇಳ್ತಿದ್ದೀರಾ. ನಿಮ್ಮ ಕೇಸು ನನಗೆ ಜಡ್ಜ್ಮೆಂಟ್ ಕೊಡಿ ಅಂತ ಮನಸ್ಸಲ್ಲೇ ಪ್ರಾರ್ಥನೆ, ಮನಸ್ಸಲ್ಲೇ ನಿಮ್ಮ ಬಗ್ಗೆ ಕೇಸ್ ನಿಮ್ಮ ಥರನೇ ಆಗುತ್ತೆ ಅನ್ನೋ ಥರ ಜಡ್ಜ್ಮೆಂಟು ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ಮಾಡ್ಕೊಳ್ಳಿ. ಕೇಸ್ ನಿಮ್ಮ ಥರ ಆಗುತ್ತೆ. ಈ ಥರ ಒಂದು ವಾರ ಮಾಡ್ತಿರಬೇಕು. ಕೇಸ್ ಗೆಲ್ಲುತ್ತೆ. ಒಂದು ಹುಡುಗಿ ನೋಡೋಕೆ ಮದುವೆಗೆ ಹೋಗ್ತಾ ಇದ್ದಾನೆ. ಮದುವೆ ಆಗೋಕ್ಕೆ ಒಂದು 50 ಹೆಣ್ಣು ನೋಡಿದ್ದಾನೆ. ಯಾವ ಹೆಣ್ಣು ಸೆಟ್ ಆಗ್ತಿಲ್ಲ. ಕಣ್ಣು ಮುಚ್ಕೊಂಡು, ಈಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಬೆಂಗಳೂರೊಬ್ಬರು ಮನೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀನಿ. ಆ ಹೆಣ್ಣು ಹುಡುಗಿ ನಾನು ಚೆನ್ನಾಗಿ ನೋಡ್ಕೋತೀನಿ, ಅವಳು ಚೆನ್ನಾಗಿದ್ದಾಳೆ, ನಾನು ಚೆನ್ನಾಗಿದ್ದೀನಿ, ಅವಳು ನನಗೆ ನನ್ನ ಟೇಸ್ಟ್ ತಕ್ಕಂತೆ ಅಡ್ಜಸ್ಟ್ ಆಗಲಿ, ನನ್ನ ಸ್ಯಾಲ್ರಿ, ನನ್ನ ಮನಸ್ಸು, ನನ್ನ ದೇಹ, ನನ್ನ ಮನೆತನ, ನನ್ನ ವಂಶ, ನನ್ನ ಗೋತ್ರಕ್ಕೆ ಅಡ್ಜಸ್ಟ್ ಆಗೋ ಥರ ಆಗಬೇಕು ಅಂತ ಮ್ಯಾನಿಫೆಸ್ಟೇಷನ್ ಆಗಬೇಕಲ್ಲಿ. ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು. ನೀವು ನಿಧಾನಕ್ಕೆ ಮನಸ್ಸಲ್ಲೇ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಪ್ರೋಗ್ರಾಮ್ ಮಾಡ್ತಿದ್ದಂಗೆ ಒಂದು ವಾರ ಆದಮೇಲೆ ನಿಮ್ಗೆ ಅದೇ ಹುಡುಗಿ ಸೆಟ್ ಆಗ್ತಾಳೆ. ಹಾಗೆ ನನಗೆ ಮಂಡಿ ನೋವು ಬಂದುಬಿಟ್ಟಿದೆ, ಎಲ್ಲಿ ಮಂಡಿ ನೋವು ಇದೆಯೋ ಆ ಮಂಡಿನೇ ಗಮನಿಸಿ, ಆ ಸುತ್ತಮುತ್ತಲು ಜಾಗ ನೋಡಿ, ಆ ಮಂಡಿ ಜಾಗದಲ್ಲಿರತಕ್ಕಂಥ ಎಲ್ಲ ಮಾಂಸಖಂಡಗಳು, ಮೂಳೆಗಳು, ನರಗಳು, ರಕ್ತ, ಆಕ್ಸಿಜನ್ ಎಲ್ಲೂ ಶುದ್ಧ ಆಗಲಿ, ಆ ನೋವು ಹೊಟ್ಟೋಗಲಿ ಅಂತ ಒಂದು ವಾರ ಧ್ಯಾನ ಮಾಡ್ತಾರೆ. ಒಂದು ವಾರ ಆದ ತಕ್ಷಣ ಹೊರಟೋಗುತ್ತೆ. ನನಗೆ ಮಕ್ಕಳಾಗಿಲ್ಲ ಅಂತ ಒಂದು 10 ಸಲ ಯೋಚನೆ ಮಾಡಿ, ಮದುವೆ ಆಗಿದೆ, ಮಕ್ಕಳಾಗಿದೆ, ಆದರೆ ನಮಗೆ ಸಂತಾನ ಆಗ್ತಿಲ್ಲ, ಸಂತಾನ ಆಗುವಂಥ ವೀರ್ಯೋತ್ಪತ್ತಿ ಆಗಲಿ, ವೀರ್ಯದಲ್ಲಿ ಶಕ್ತಿ ಬರಲಿ, ಒಳ್ಳೆ ಮಗು ಆಗಲಿ, ಒಳ್ಳೆ ಮಗು ಅಂತ ಮ್ಯಾನಿಫೆಸ್ಟೇಷನ್ ಆಗೋ ಥರ ಪ್ರೋಗ್ರಾಮಿಂಗ್ ಮಾಡ್ತಾ ಇರಬೇಕು ಮೈಂಡಲ್ಲಿ. ಇದಕ್ಕೆ ಆಲ್ಫಾ ಮೈಂಡ್ ಪವರ್ ಅಂತಾರೆ ಇದಕ್ಕೆ. ಆಲ್ಫಾ ಅಂದರೆ ಸ್ವಪ್ನಾವಸ್ಥೆ. ಕನಸು ಕಾಣ್ತಾ ಇದ್ದೀರಿ. ಈಗ ನೀವು ಮನಸ್ಸಲ್ಲೇ ಕನಸು ಕಾಣ್ತಾ ಇದ್ದೀರಾ. ಈಗ ಕನಸು ಕಾಣಬೇಡಿ, ಏನು ಹೇಳ್ಬೇಡಿ. ಈಗೆಲ್ಲ ಆಯ್ತಲ್ಲ, ಹಾಗೇ ಬಂದು ಎಲ್ಲ ಮರ್ತುಬಿಡಿ. ಕೋರ್ಟ್ ಕೇಸು ಅದು ಇದು ಎಲ್ಲ ಇಷ್ಟೊತ್ತು ಹೇಳಿದ್ರಿ, ಅದೆಲ್ಲ ಮರ್ತುಬಿಟ್ಟು ಸುಮ್ಮನೆ ಕೂತ್ಕೊಂಡು ಮತ್ತೆ ಈಗ ತೀಟಾ ಸ್ಟೇಟಿಗೆ ಬಂದಿದ್ದೀರಾ. ಅಲ್ಲೂ ಏನೂ ಅಂದ್ಕೋಬೇಡಿ. ಈಗ ಅಲ್ಲಿ ಕನಸು ಕಾಣ್ತಾ ಇದ್ದೀರಿ. ಈಗ ಡೆಲ್ಟಾ ಸ್ಟೇಟಿಗೆ ಬರ್ತೀರಾ, ಎಲ್ಲ ಮರ್ತುಬಿಡಿ. ಈಗ ಯಾವ್ದು ನೀವು ಇಷ್ಟೊತ್ತೇನು ನೆನೆಸ್ಕೊಳ್ತಾ ಇದ್ರೋ, ಮೆಲ್ಕಾಗ್ತಿದ್ರೋ ಅದೆಲ್ಲ ಮೆಲ್ಕಾಕ್ಬಾರ್ದು. ಈಗ ಡೆಲ್ಟಾ ಸ್ಟೇಟಲ್ಲಿ ಎಲ್ಲ ಕೂತ್ಕೊಳ್ಳಿ. ಈಗ ಹಾಗೆ ಹೋಗ್ತಾ ಝೀರೋ ಆಗ್ತಾ ಬರುತ್ತೆ.
ಈಗ ಗ್ಯಾಮಾ ಸ್ಟೇಟ್ ಬಂದಾಗ ಸುಮ್ಮನೆ ಕೂತ್ಬಿಟ್ರೆ ನೀವು ಆಲ್ಫಾ ಸ್ಟೇಟಲ್ಲಿ ಏನು ಹೇಳ್ತಿರೋ ಅದೆಲ್ಲ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಆಗುತ್ತೆ. ಇಲ್ಲಿಂದ ಕನೆಕ್ಟ್ ಆಗಿ ಜಡ್ಜ್ ಮನಸ್ಸಿಗೆ ಹೋಗುತ್ತೆ, ಜಡ್ಜ್ಮೆಂಟ್ ಇವನಿಗೆ ಕೊಡಬೇಕು ಅಂತ. ನೀವು ಹೆಣ್ಣು ನೋಡೋಕೆ ಹೋಗ್ತೀರಾ, ಆ ಹುಡುಗಿ ಉಳ್ಳೆ ಮದುವೆ ಮಾಡಬೇಕು ಅಂತ ಮನಸ್ಸು ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಈಗ ಗ್ಯಾಮಾ ಸ್ಟೇಟಲ್ಲಿ ಏನು ಇಂದಿನ ಸ್ಟೇಟಲ್ಲಿ ಏನು ಹೇಳ್ಕೊಂಡಿದ್ರೋ ಅದೆಲ್ಲ ಇಲ್ಲಿ ಪ್ರೊಸೆಸ್ ಆಗ್ತಿದೆ, ಪ್ರೋಗ್ರಾಮಿಂಗ್ ಆಗ್ತಾಯಿದೆ, ಮ್ಯಾನಿಫೆಸ್ಟೇಷನ್ ಆಗ್ತಾಯಿದೆ. ಆಗ ಹಿಂದೆ ಅಲ್ಲಿ ಏನೋ ಕಳ್ತನ ಆಗಿತ್ತು ಅಂತೇಳಿ ನಾವು ಸಂಕಲ್ಪ ಮಾಡಿದರೆ ಆಲ್ಫಾ ಸ್ಟೇಟಲ್ಲಿ ಕಳ್ತನದ ಬಗ್ಗೆ ಇಲ್ಲಿ ಈ ಪ್ರೊಸೆಸ್ ಆಗುತ್ತೆ. ಆಗ ಕಳ್ಳ ಎಲ್ಲಿದನೋ ನಿಮ್ಮ ಮೈಂಡೆಲ್ಲ ಹುಡುಕುತ್ತೆ, ಪೊಲೀಸರಿಗೂ ಸ್ಟೇಷನ್ ಲೆವೆಲ್ಗೆ ಟಚ್ ಆಗೋಂಗೆ ಮಾಡುತ್ತೆ, ಕಳ್ಳ ಸಿಗ್ತಾನೆ, ಮಾಲ್ ಸಿಗುತ್ತೆ. ಹೀಗೆ ಗ್ಯಾಮಾ ಸ್ಟೇಟಲ್ಲಿ ನೀವು ಆಲ್ಫಾ ತೀಟಾದಲ್ಲಿ ಏನು ಹೇಳಿದ್ರೋ ಅದೆಲ್ಲ ಪ್ರೊಸೆಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಗ ಕೂತಿದ್ದಾಗ ನಿಮಗೆ ನೀವೇ ಮರ್ತ್ಬಿಡಬೇಕು. ಯಾವಾಗ ಎಚ್ಚರ ಆಗುತ್ತೋ ಅವಾಗ ಎಚ್ಚರ ಆಗಲಿ, ನೀವೇ ಬೇಕು ಅಂತ ಎಚ್ಚರ ಮಾಡ್ಕೋಬೇಡಿ. ಹಾಗೇ ಇರಿ. ಇದಕ್ಕಿದ್ದಾಗೆ ಕೈಯಿಂದ ಮುದ್ರೆ ಬಿದ್ದೋಗ್ಬೋದು, ಮುದ್ರೆ ಹಿಂಗೆ ಬಿದ್ದೋಗ್ಬೋದು, ಪರವಾಗಿಲ್ಲ. ಉಸಿರಾಡ್ತಿದ್ದಂಗೆ ಹಾಗೇ ಇರ್ಬೋದು, ಹಾಗೇ ಇರಿ. ಕೆಳಗೆ ಬಿದ್ದೋದ್ರೂ ಪರವಾಗಿಲ್ಲ, ಸ್ವಲ್ಪ ದಿವಸ ಹಂಗೆ ಆಗುತ್ತೆ, ತೂರಾಡ್ದಂಗೆ ಆಗುತ್ತೆ, ಹಂಗೆ ಮಲ್ಕೊಂಬಿಡ್ತೀರಿ. ಅದಕ್ಕೆ ಗೋಡೆಗೆ ಒತ್ತು ಕೊಟ್ಕೊಂಡು ಬೆನ್ನನ್ನು ಕೂತ್ಕೊಂಡು ಧ್ಯಾನ ಮಾಡಬೇಕು. ಇಲ್ಲ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿ, ನೆಲದ ಮೇಲೆ ಕೂತ್ಕೊಂಡು ಹಿಂದೆ ಸಪೋರ್ಟ್ ಇಟ್ಕೊಂಡು ಮಾಡ್ತಾ ಗ್ಯಾಮಾ ಸ್ಟೇಟಲ್ಲಿ ನೀವೇನೇನು ಅಂದ್ಕೊಂಡಿದ್ರೋ ಒಂದು ವಾರದಿಂದ ಏನೇನು ಮಾಡ್ತಿದ್ರು, ಯಾರು ನನ್ನ ಆಟ ಮಾಡಿಸಿದ್ರೋ ಅವ್ರು ನನ್ನ ಮುಂದೆ ಬಂದು ಕ್ಷಮೆ ಕೇಳಲಿ, ಯಾರು ಮಂತ್ರ ತಂತ್ರ ಮಾಡೋ ನನ್ನ ಕ್ಷಮೆ ಕೇಳಿ ಅಂತ ಆಲ್ಫಾ ಸ್ಟೇಟಲ್ಲಿ ಏನು ರಿಕಾಲ್ ಮಾಡ್ಕೊಂಡಿದ್ರೋ ಅದೆಲ್ಲ ಗ್ಯಾಮಾ ಸ್ಟೇಟಲ್ಲಿ ಪ್ರೋಸೆಸ್ ಮಾಡ್ತಾ ಇರ್ತದೆ. ಆಗ ನೀವೇನು ಚಿಂತೆ ಮಾಡಬಾರ್ದು, ಹಾಗೇ ಇರಬೇಕು, ಆರಾಮಾಗಿ ಸುಮ್ಮನೆ ಕೂತಿರ್ಬೇಕು. ಸುಮ್ಮನೆ ಕೂತ್ಕೊಂಡಿದ್ರೆ ನಿಮ್ಗೆ ಏನೇನು ವೀಕ್ನೆಸ್ ಇತ್ತೋ ಅದೆಲ್ಲ ಸ್ಟ್ರಾಂಗ್ ಆಗುತ್ತೆ. ನಿಮ್ಮಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ಕ್ಯೂರ್ ಆಗುತ್ತೆ. ಈ ಧ್ಯಾನ ಇದಕ್ಕೆ ಆಲ್ಫಾ ಮೈಂಡ್ ಪವರ್ ಅಂತಾರೆ. ಇದಕ್ಕೆ ಎಲ್ಲ ಬಾಡಿ ಮೈಂಡೆಲ್ಲ ರಿಲೀಸ್ ಆಗಿರಬೇಕು, ಏನು ಟೆನ್ಷನ್ ಇರಬಾರ್ದು, ಆನಂದವಾಗಿ ನಿಮ್ಮ ಪಾಡು ನೀವು ಕಣ್ಣು ಮುಚ್ಕೊಂಡು ಕೂತಿರಬೇಕು. ಹಾಗೆ ನೀವೇನೇನು ಪ್ರಾಬ್ಲಮ್ ಇದೆ ಎಲ್ಲ ಸಾಲ್ವ್ ಆಗ್ತಾ ಹೋಗುತ್ತೆ. 1 ವಾರ 2 ವಾರ ಆಯ್ತು, 3 ವಾರ ಆಯ್ತು, 1 ತಿಂಗಳು ಇದೇ ಥರ ಮೆಡಿಟೇಷನ್ ಮಾಡಿದ್ರೆ ನಿಮ್ಮ ಪರವಾಗಿ ಎಲ್ಲ ಕೇಸು ಸಕ್ಸಸ್ ಆಗುತ್ತೆ. ನಿಮ್ಗೆ ಏನೇನು ಬೇಕು ಅಂತ ಸಂಕಲ್ಪ ಮಾಡಿ ಧ್ಯಾನ ಮಾಡ್ತಿರೋ ಅದೆಲ್ಲ ಕಂಪ್ಲೀಟಾಗಿ ಸಕ್ಸಸ್ ಆಗಿಬಿಡುತ್ತೆ. ಅಯ್ಯೋ 2 ಕೋಟಿ ತೊಗೊಂಡೋಗಿದ್ದ ವಾಪಸ್ ಕೊಡಲಿವಲ್ಲ, ಎಲ್ಲೊಟ್ಟೋಗಿದ್ದಾನೋ ಗೊತ್ತಿಲ್ಲ, ಊರು ಬಿಟ್ಟೋಗಿದ್ದಾನೆ ಅಂತ ನೀವು ಆಲ್ಫಾ ಸ್ಟೇಟಲ್ಲಿ 10 ಸಲ 50 ಸಲ ಹೇಳ್ತಾ ಇದ್ದರೆ, ಕನಸು ಕಾಣ್ತಾ ಇದ್ದರೆ ಅವನನ್ನೇ ನೆನೆಸ್ಕೊಳ್ಳಿ. 2 ಕೋಟಿ ಕೊಟ್ಟಿದ್ದು ನೆನೆಸ್ಕೊಳ್ಳಿ, ಕೊಡಪ್ಪ ಅಂತ ಕೇಳಿದ್ದು ನೀವು ಕೊಡ್ತಿಲ್ಲ ಅವನು, ಅದೆಲ್ಲ ನೆನೆಸ್ಕೊಳ್ಳಿ ಆಲ್ಫಾ ಸ್ಟೇಟಲ್ಲಿ. ಆಲ್ಫಾ ಸ್ಟೇಟಿಂದ ಡೆಲ್ಟಾಗೆ ಬನ್ನಿ, ಡೆಲ್ಟಾದಲ್ಲಿ ಅದನ್ನೆಲ್ಲ ಪ್ರೋಸೆಸ್ ಮಾಡ್ತಾ ಹೋಗುತ್ತೆ. ಗ್ಯಾಮಾ ಸ್ಟೇಟಲ್ಲಿ ಸುಮ್ಮನೆ ಕೂತ್ಕೊಳ್ಳಿ, ಏನು ರಿಪೀಟ್ ಮಾಡಬಾರ್ದು, ಏನು ನೆನೆಸ್ಕೋಬಾರ್ದು, ಏನೂ ಮನಸ್ಸಲ್ಲಿ ಗೊಣಗಬಾರ್ದು. ಸುಮ್ಮನೆ ಕೂತಿದ್ರೆ ಇನ್ನೂ 2 ಸ್ಟೇಟಲ್ಲಿ ಏನು ನೆನೆಸ್ಕೊಂಡಿರೋದೆಲ್ಲ ಹೋಗುತ್ತೆ. ಸ್ಯಾಟಿಲೈಟಲ್ಲಿ ಚಂದ್ರನ ಹತ್ರ ಸ್ಯಾಟಿಲೈಟಲ್ಲಿ ಹೋಗಿ ಕಾಸ್ಮಿಕ್ ಎನರ್ಜಿಯಿಂದ ಟ್ರಾನ್ಸೆಂಟಿಡೆಂಟಲ್ ಕಾನ್ಷಿಯಸ್ನೆಸ್ ಅಂತ ಇದಕ್ಕೆ ಮೆಡಿಟೇಷನ್. ಅಲ್ಲಿ ಹೋಗಿ ನಿಧಾನಕ್ಕೆ ಕಳ್ಳನ್ನು ಟಚ್ ಮಾಡುತ್ತೆ. ಚೀಟಿ ದುಡ್ಡು ಎತ್ಕೊಂಡು ಅವ್ನ ಮನಸ್ಸಿಗೆ ನಿದ್ದೆ ಮಾಡ್ತಿರ್ತಾನೋ ಇರ್ತಾನೋ ಅವ್ನು ಟಚ್ ಆಗುತ್ತೆ ಈ ಪವರು. ಅಯ್ಯೋ ಅವ್ನು ದುಡ್ಡು ಕೊಟ್ಬಿಡ್ಬೇಕಪ್ಪ, ಲಕ್ಷ್ಮೀ ಶ್ರೀನಿವಾಸ್ದು 2 ಕೋಟಿ ತೊಗೊಂಡೋಗಿದೆ, 2 ಕೋಟಿ ತೊಗೊಂಡೋಗ್ಬಿಟ್ಟಿದೆ ಅಂತೇಳಿ ಅವ್ನಿಗೆ ಅಲ್ಲಿ ನಿದ್ದೆ ಬರೋಕ್ಕೆ ಬಿಡಲ್ಲ, ಏನು ಮಾಡಲ್ಲ. ಅವ್ನ ಕನಸಲ್ಲಿ ಯಾವಲ್ಲಿ ನೀವೇ ಹೋಗ್ತಿರ್ತೀರ, ಅವ್ನ ಕನಸಲ್ಲಿ ನೀವೇ ಹೋಗಿ ಹಿಂಸೆ ಕೊಡ್ತಿರ್ತೀರ. ಇದೆಲ್ಲ ಪ್ರೊಸೆಸ್ ಮಾಡುತ್ತೆ ಪ್ರೋಗ್ರಾಮಿಂಗ್. ಈ ಕಾಸ್ಮಿಕ್ ಟ್ರಾನ್ಸೆಂಟಿಡೆಂಟಲ್ ಕಾನ್ಷಿಯಸ್ನೆಸ್ ಅಂತ. ಆ ಕಾನ್ಷಿಯಸ್ನೆಸ್, ಆ ಪ್ರಜ್ಞೆ, ಗ್ಲೋರಿಫೈಡ್ ಸ್ಟೇಟ್ ಕಾನ್ಷಿಯಸ್ನೆಸ್ಗೆ ಹೋಗ್ತೀವಿ. ವೈಭವೀಕರಣ, ಅವ್ನಿಗೆ ಹಿಂಸೆ ಆಗ್ತಿರೋದು, ಅವ್ನು ಬೈಕೊಂಡಂಗೆ ಆಗಿರೋದು, ಕೊಡಬೇಕು ಅಂತ ಮನಸ್ಸು ಬರ್ತಿದ್ದೆಲ್ಲ ಕಾಣ್ತಾ ಇರ್ತದೆ. ಆಮೇಲೆ ಯೂನಿಫೈಡ್ ಸ್ಟೇಟ್ ಕಾನ್ಷಿಯಸ್ನೆಸ್ ಏಕೀಕರಣ ಮಾಡ್ತಾರೆ, ಮರ್ಜ್ ಮಾಡಿಬಿಟ್ಟು ಅವನು ಎಲ್ಲಿ 6 ತಿಂಗಳಾದ್ಮೇಲೆ ನಿಮ್ಗೆ 2 ಕೋಟಿ ಕೊಟ್ಬಿಡ್ತಾನೆ. ಹೀಗೆ ಧ್ಯಾನದಲ್ಲಿ ಈ ಥರ ಮಾಡ್ತಾ ಇರಬೇಕು. ಹೀಗೆ ಅದರಿಂದ ಆಲ್ಫಾ, ಬೀಟಾ, ಆಲ್ಫಾ, ತೀಟಾ, ಡೆಲ್ಟಾ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ತುರಿಯಾ ಸ್ಥಿತಿಗೆ ಬಂದಿದ್ದೀವಿ ನಾವು. ಈ ತುರಿಯಾ ಸ್ಥಿತಿನಲ್ಲಿ ಆಗ ನಮಗೆಲ್ಲ ಥರ ಇನ್ಫಾರ್ಮೇಷನು ಒಳಗೆ ಬರ್ತಾ ಇರ್ತದೆ. ನಿಧಾನಕ್ಕೆ ಕಂಡುಬಿಡಬೇಕು, ಸಡನ್ನಾಗಿ ಬಿಡೋಂಗಿಲ್ಲ. ಆಲ್ಫಾ ಸ್ಟೇಟಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಗ್ಯಾಮಾ ತೊಗೊಂಬರೋದು ಹೇಗೆ ಅಂತ ಹೇಳ್ಕೊಟ್ಟೆ. ಯಾವಾಗ ನೀವು ಗ್ಯಾಮಾ ಸ್ಟೇಟಿಗೆ ಹೋಗಿ ಕೂತ್ಕೊಳ್ತೀರೋ ಹೀಗೆ ನಿಧಾನಕ್ಕೆ, ನಿಮಗೆ ಅರಿವಿರಲ್ಲ. ಒಂದು ಅರ್ಧ ಗಂಟೆ ಮಾಡೋಣ ಅಂತ ಕೂತ್ಕೊಂಡ್ರೆ ನೋಡಿದ್ರೆ 3 ವರ್ಷ ಆಗಿಬಿಟ್ಟಿರ್ತದೆ. ನೀವು ಎಷ್ಟು ಹೊತ್ತು ಧ್ಯಾನ ಕೂತಿದ್ದೀರ ಅಂದರೆ ನಿಮ್ಗೆ ಸಿದ್ಧಿ ಆಗ್ತಿದೆ ಅಂತ. 5 ನಿಮಿಷಕ್ಕೆ ಕಂಡುಬಿಡೋಂಗೆ ಆಗುತ್ತೆ ಅಂದರೆ ಸಿದ್ಧಿ ಆಗ್ತಿಲ್ಲ, ವೇಸ್ಟ್ ಅಂತ. ಒಂದು 10 ನಿಮಿಷ ಆದ ತಕ್ಷಣ ಕೈ ನೋವು, ಕಾಲು ಹಿಂಗೆ ಕೆರ್ಕೊಳ್ಳೋದು ಹಿಂಗೆಲ್ಲ ಮಾಡಿದ್ರೆ ಹೋಯ್ತು ಡಿಸ್ಟರ್ಬೆನ್ಸ್. ಅದಕ್ಕೆ ಧ್ಯಾನ ಕೂರೋಕ್ಕೆ ಮುಂಚೆನೇ ಟಾಯ್ಲೆಟ್ಗೆ ಹೋಗಬೇಕು, ಯೂರಿನ್ ಪಾಸ್ ಮಾಡಬೇಕು, ಹೊಟ್ಟೆ ತುಂಬ ತಿನ್ನಬಾರ್ದು, ತಿಂದರೆ ನಿದ್ದೆ ಬರುತ್ತೆ. ಯಾಕೆ ನಿದ್ದೆ ಆಲ್ಫಾ ಸ್ಟೇಟ್ಗೆ ಹೋದಾಗಲೇ, ತೀಟಾ ಸ್ಟೇಟ್ಗೆ ಹೋದಾಗಲೇ ಸ್ಲೀಪಿಂಗ್ ಮೋಡ್ ಬಂದುಬಿಡ್ತೀವಿ ನಾವು. ಅದಕ್ಕೆ ಬಿಡಬಾರ್ದು. ಬಾಡಿ ಎಚ್ಚರಾಗಿರಬೇಕು, ನಿದ್ದೆ ಮಾಡೋಕ್ಕೆ ಬಿಡಬಾರ್ದು. ಬಾಡಿ ಎಚ್ಚರಾಗಿರಬೇಕು, ಕನಸು ಕಾಣಬಾರ್ದು. ಬಾಡಿ ಎಚ್ಚರಾಗಿರಬೇಕು, ನಾವೆಲ್ಲ ನೋಡಬೇಕು ಏನೇನು ಆಗ್ತಿದೆ. ಸಿನಿಮಾ ನೋಡ್ದಂಗೆ 3D ಸಿನಿಮಾ ನೋಡ್ದಂಗೆ ನೋಡ್ತಾ ಇರಬೇಕು. ಅದೇ ವಿಷನ್. ಇಲ್ಲಿ ವಿಜುವಲೈಸೇಷನ್, ಇಮ್ಯಾಜಿನೇಷನ್ ಭಾಳ ಇಂಪಾರ್ಟೆಂಟು.
ನಮ್ಮ ಥಾಟ್ಸು ಪಿಕ್ಚರ್ ರೂಪದಲ್ಲಿ ಬರ್ಬೋದು, ನಮ್ಮ ಥಾಟ್ಸು ಸೌಂಡ್ ರೂಪದಲ್ಲಿ ಬರ್ಬೋದು, ಆಡಿಯೋ ರೂಪದಲ್ಲಿ, ನಮ್ಮ ಥಾಟ್ಸು ಫೀಲಿಂಗ್ಸಲ್ಲಿ ಬರ್ಬೋದು. ಅದನ್ನೆಲ್ಲ ದಾಟಿ ಹೋಗಬೇಕು. ಆಗಲೇ ನಾವು ಗ್ಯಾಮಾ ಸ್ಟೇಟಲ್ಲಿದ್ದೀವಿ ಅಂತ. ಗ್ಯಾಮಾ ಸ್ಟೇಟಲ್ಲಿ ಕೂತಿದ್ದಾಗ ನಾವು ಜನ್ಮದಲ್ಲಿ ಏನಾಗಿದ್ವಿ, ಈಗ ಇರೋ ಇನ್ನಿಷ್ಟು, ಈಗ ನನಗೆ 70 ವರ್ಷ ಆಯುಸ್ಸು ಅಂತ ಇಟ್ಕೊಳ್ಳಿ. 70ರಲ್ಲಿ ಈಗ 50 ಕಳೆದಿದ್ದೀನಿ. ಇನ್ನು 20 ವರ್ಷ ಬಾಕಿ ನಾನು ಈ ಭೂಮಿ ಮೇಲೆ ಇರೋಕ್ಕೆ. 20 ವರ್ಷದಲ್ಲಿ ಏನೆಲ್ಲ ಆಗುತ್ತೆ, ಏನೇನು ಮಾಡೋದು ಅಂತ ಕಾಣುತ್ತೆ ಗ್ಯಾಮಾ ಸ್ಟೇಟಲ್ಲಿ. 20 ವರ್ಷ ಆದಮೇಲೆ ನನಗೆ ಉಳಿದಿದ್ದ ಬ್ಯಾಲೆನ್ಸ್ ಕರ್ಮ ಇದೆಯಲ್ಲ ಜನ್ಮದ್ದು, ಆ ಕರ್ಮಕ್ಕೆ ನಾನು ಯಾರ ಮೇಲೆ ಉಡಬೇಕು, ಯಾವ ದೇಶದಲ್ಲಿ ಉಡಬೇಕು, ಏನಾಗಿ ಉಡಬೇಕು, ಮನುಷ್ಯನಾಗೋ, ಹುಡುಗನಾಗೋ, ಹುಡುಗಿನಾಗೋ, ಕತ್ತೆನೋ, ಹಾವು ಏನಾಗಿಡ್ತೀನೋ ಗೊತ್ತಿಲ್ಲ. ಈ ಜನ್ಮದ ಕರ್ಮಕ್ಕೆ ಮತ್ತು ಜನ್ಮದ ಬ್ಯಾಲೆನ್ಸ್ ಇದೆಯಲ್ಲ, 70 ವರ್ಷ ಆಯಸ್ಸು ಯಾಕೆ ಹೇಳಿ, ಜನ್ಮದ ಕರ್ಮಕ್ಕೆ 70 ವರ್ಷ ಆಯಸ್ಸು ಕೊಟ್ಟ. ಇನ್ನೂ ಭಾಳಷ್ಟು ಕರ್ಮ ಜಾಸ್ತಿ ಇತ್ತು ಅಂದರೆ 100 ವರ್ಷ ಕೊಡ್ತಾನೆ. ಬೆಡ್ ಮೇಲೆ ರೀಸರ್ಚ್ ಮಾಡ್ಕೊಳ್ಬೇಕು, ಬೆಡ್ ಮೇಲೆ ಟಾಯ್ಲೆಟ್ ಮಾಡ್ಕೋಬೇಕು, ಅಲ್ಲೇ ಬೆಡ್ ರಿಡನಾಗಿರಬೇಕು. ಆಯುಷ್ ಜಾಸ್ತಿ, ಆರೋಗ್ಯ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಅವತಾರ ಪುರುಷರಾಗಬೇಕು ನಾವು. ಸಾಕಪ್ಪ, ಈ ಜನರು ಇಷ್ಟೆಲ್ಲ ಎಂಜಾಯ್ ಮಾಡಿದ್ದೀನಿ, ನೆಕ್ಸ್ಟ್ ಬರ್ತ್ ಈ ಕಡೆ ಹೋಗೋಣ, ನೆಕ್ಸ್ಟ್ ಬರ್ತ್ ರಾಜಸ್ಥಾನ ನೋಡೋಣ, ನೆಕ್ಸ್ಟ್ ಬರ್ತ್ ಸಿಂಗಾಪುರದಲ್ಲಿ ನೋಡೋಣ, ನೆಕ್ಸ್ಟ್ ಬರ್ತ್ ಅಮೇರಿಕ ನೋಡೋಣ, ಇಂಥ ಮನೇಲಿ ಇಂಥ ಫ್ಯಾಮಿಲಿನೇ, ಇಂಥ ಅಪ್ಪ ಅಮ್ಮನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇಂಥ ಮನೇಲಿ ಇಂಥ ಹುದ್ದೆಲೇ ನಾನು ಬೆಳಿಬೇಕು, ಇಂಥ ವ್ಯಕ್ತಿಯಾಗಿ ಬೆಳಿಬೇಕು. ಸಿನಿಮಾ ಆ್ಯಕ್ಟರ್ ಆಗಬೇಕಾ, ಆ್ಯಕ್ಟರ್ ಥರ ಇಲ್ಲಿ ಈಗಲೇ ರೆಡಿ ಮಾಡ್ಕೋಬೇಕು. ಗ್ಯಾಮಾ ಸ್ಟೇಟಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕಾ ಇಂಡಿಯಾಗೆ, ನಾನು ನೆಕ್ಸ್ಟ್ ಬರ್ತಾ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಲೇ ಈಗಲೇ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು. ಪ್ರೋಗ್ರಾಮ್ ಮಾಡಿ ಸೇವ್ ಮಾಡಿ ಪ್ರಾಣ ಬಿಟ್ಬಿಡ್ಬೇಕು. ಆಗ ಅದೇ ಸೋಲು ಹಂಗೆ ಹೋಗಿ ಪ್ರೈಮ್ ಮಿನಿಸ್ಟ್ರು ಆಗುವಂಥ ಮನೇಲಿ ಅಂಥ ತಾಯಿ ಹೊಟ್ಟೆಲಿ ಹುಟ್ಟಿಸ್ಬಿಡ್ತಾನೆ. ಬೆಳೀತಾ ಬೆಳೀತಾ ಓದಿ ದೊಡ್ಡನಾಗಿ ಒಂದು ಸಲ ಎಲೆಕ್ಷನ್ ನಿಂತ್ಕೊಂಡು ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾನೆ. ಇದನ್ನು ಬುದ್ಧ ಚೆನ್ನಾಗಿ ಮಾಡ್ತಾನೆ. ಆನಾಪತಿ ಅಂತ ಹೇಳ್ತಾರೆ, ಅದು ರಿವರ್ಸ್ ಪ್ರೋಸೆಸ್ ಮಾಡೋದು, ಟ್ರಾನ್ಸೆಂಡೆಂಟಲ್ ಕಾನ್ಷಿಯಸ್ನೆಸ್ ಮೆಡಿಟೇಷನ್ ಅಂತ. ಆಮೇಲೆ ನಾನು ಇವತ್ತು ಕಾರ್ ತೊಗೋಬೇಕು, ಕಾರ್ ತೊಗೊಳಂಗೆ ಮಾಡ್ಕೋಬೋದು ಮೆಡಿಟೇಷನಲ್ಲಿ. ಮನೆ ಕಟ್ಟಿಸ್ಬೇಕು ಅಂದರೆ ಮನೆ ಕಟ್ಟಿಸೋ ಥರ ನಾವು ಧ್ಯಾನ ಮಾಡ್ಬೋದು. ಕ್ಯಾನ್ಸರ್ ಕ್ಯೂರ್ ಮಾಡ್ಕೋಬೇಕು, ಏಡ್ಸ್ ಕ್ಯೂರ್ ಮಾಡ್ಕೋಬೇಕು, ಎಲ್ಲ ಸಮಸ್ಯೆ. ಮಕ್ಕಳು ಮದುವೆ ಆಗಿಲ್ಲ, ಧ್ಯಾನ ಮಾಡಿ, ಮಕ್ಕಳು ಮದುವೆ ಆಗೋಗುತ್ತೆ ಇಮಿಡಿಯೇಟಾಗಿ. ಸಂತಾನ ಆಗ್ತಿಲ್ಲ, ಧ್ಯಾನ ಮಾಡಿ. ಧ್ಯಾನ ಒಂದೇ ಶಾಪ ಪಾಪ ಕಳಿಯೋದು. ಹೋಮ ಸರಿಯಾಗಿ ಮಾಡೋದನ್ನೋ ಗೊತ್ತಿಲ್ಲ, ಪೂಜೆ ಸರಿಯಾಗಿ ಮಾಡಿಕೊಟ್ನೋ ಪುರೋಹಿತ ಗೊತ್ತಿಲ್ಲ, ಸರಿಯಾಗಿ ಜಾತಕ ನೋಡೋದನ್ನೋ ಗೊತ್ತಿಲ್ಲ ಜ್ಯೋತಿಷ್ಯರು, ಸರಿಯಾಗಿ ಅದೇನು ದಾನ ಮಾಡುವಾಗ ಸರಿಯಾಗಿ ಮಾಡಿದಿರೋ ಏನೋ ಗೊತ್ತಿಲ್ಲ. ಎಲ್ಲೋ ಲೋಪದೋಷ ಇರುತ್ತೆ. ಆದರೆ ಧ್ಯಾನದಲ್ಲಿ ಕೂತಾಗ ಎಲ್ಲ ಥರ ಲೋಪದೋಷಗಳನ್ನು, ಮಿಸ್ಟೇಕ್ಸನ್ನು, ಡಿಫೆಕ್ಟ್ಸನ್ನು ರೆಕ್ಟಿಫೈ ಮಾಡಿ, ಕಾನ್ಫಿಗರ್ ಮಾಡಿ, ಪ್ರೋಗ್ರಾಮ್ ಮಾಡಿಬಿಡ್ಬೋದು. ಯಾವಾಗ ಪ್ರೋಗ್ರಾಮ್ ಮಾಡಿಟ್ವೋ ಯಾವಾಗಲೂ ಒಂದು ದಿವಸ ಮ್ಯಾನಿಫೆಸ್ಟೇಷನ್ ಆಗಿಬಿಡ್ತದೆ. ನೀವು ಅಂದ್ಕೊಂಡಿದ್ದು ಯಾವಾಗಲೂ ಒಂದು ದಿವಸ ಪಟ್ಟಂತ ಸಕ್ಸಸ್ ಆಗಿಬಿಡುತ್ತೆ. ಆ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂದರೆ, ನೀವು ಅಂದ್ಕೊಂಡಂಗೆ ಆಗಬೇಕು ಅಂದರೆ ಪ್ರೋಗ್ರಾಮಿಂಗ್ ಚೆನ್ನಾಗಿ ಮಾಡಬೇಕು. ಪ್ರೋಗ್ರಾಮಿಂಗ್ ಮಾಡಬೇಕು ಅಂದರೆ ಯೂನಿವರ್ಸಲ್ ಎನರ್ಜಿಲಿರೋ ಕಾಸ್ಮಿಕ್ ಕಾಂಪೊನೆಂಟ್ಸ್ನಾಗ ತೊಗೊಂಬಂದು ಕಾನ್ಫಿಗರ್ ಮಾಡ್ಕೋಬೇಕು ನಾವು. ಅಲ್ಲಿ ಬುದ್ಧಂದಿದೆ, ಗೌತಮ ಬುದ್ಧಂದು, ಯಡಿಯೂರು ಸಿದ್ಧಲಿಂಗೇಶ್ವರಂದು, ಸಾಯಿಬಾಬಾ ಅವ್ರದ್ದು, ದತ್ತಾತ್ರದ್ದು ಎಲ್ಲ ಸೋಲ್ಗಳು ಓಡಾಡ್ತಿದೆ. ಅದ್ರದ್ದು ವಾಯ್ಸು, ಅದ್ರ ವೈಬ್ರೇಷನ್, ಅದ್ರ ಮೆಗಾ ಹರ್ಟ್ಸು ಅಷ್ಟನ್ನು ತೊಗೊಂಬಂದು ಆ ಕಾಂಪೊನೆಂಟ್ಸಲ್ಲಿ ಎಳ್ಕೊಂಬಂದು ಧ್ಯಾನದಲ್ಲಿ ಕಾನ್ಫಿಗರೇಷನ್ ಮಾಡಿ, ಪ್ರೋಗ್ರಾಮ್ ಮಾಡಿ ಇಟ್ಬಿಟ್ರೆ, ಇವತ್ತು ಧ್ಯಾನ ಮಾಡಿದ್ರೆ 1 ತಿಂಗಳಾದಮೇಲೆ ಅದು ಸಕ್ಸಸ್ ಆಗಿಬಿಡುತ್ತೆ. ಇವತ್ತು ಧ್ಯಾನ ಮಾಡಿ ನಾಳೆ ಬೆಳಗ್ಗೆ ಪ್ರೈಮ್ ಮಿನಿಸ್ಟರ್ ಆಗೋಕ್ಕಾಗಲ್ಲ. ಇವತ್ತು ಧ್ಯಾನ ಮಾಡಿದ ತಕ್ಷಣ ನಾಳೆ ಬೆಳಗ್ಗೆ ಕ್ಯಾನ್ಸರ್ ಕ್ಯೂರ್ ಆಗೋಲ್ಲ. ಇವತ್ತು ಧ್ಯಾನ ಮಾಡಿದ ತಕ್ಷಣ ನಾಳೆ ಬೆಳಗ್ಗೆ ಮಗಳು ಮದುವೆ ಆಗೋಲ್ಲ. ಮ್ಯಾನಿಫೆಸ್ಟೇಷನ್ ಅದು ಪರಿವರ್ತನೆ ಆಗಲಿಕ್ಕೆ, ನಿಮ್ಮ ವಿಶಸ್, ನಿಮ್ಮ ಆಸೆ ಆಕಾಂಕ್ಷೆಗಳು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ನಾವು ದಿನ ಧ್ಯಾನ ಮಾಡಬೇಕು, ಪ್ರೋಗ್ರಾಮ್ ಮಾಡ್ತಾ ಇರಬೇಕು. ಧ್ಯಾನ ಮೆಡಿಟೇಷನ್ ಇಸ್ ಒಂದೇ ನಮಗೆ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಸಾಧ್ಯ. ನಮ್ಗೆ ಹೆಂಗೆ ಬೇಕೋ ಹಂಗೆಲ್ಲ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಧ್ಯಾನದಲ್ಲಿ ಒಂದೇ, ಬರೇನೂ ಇಲ್ಲ. ನಮ್ಮ ಹಣೆ ಬರನ ಚೇಂಜ್ ಮಾಡ್ಕೋಬೇಕು ಅಂದರೆ ಧ್ಯಾನ ಮಾಡಿ. ಎಂಥ ದರಿದ್ರದಲ್ಲಿ, ಅಯ್ಯೋ ದರಿದ್ರ ಜಾತಕದಲ್ಲಿ ಉಟ್ಬಿಟ್ನಪ್ಪ, ದರಿದ್ರ ಅಂತ ಅನ್ಕೋತಿರ್ತೀವಿ ನಾವು. ಏನು ಕರ್ಮ ಮಾಡಿದ್ನೋ ದರಿದ್ರ ಜಾತಕ ಉಟ್ಬಿಟ್ಟೆ, ನಾನು ಇಂಪ್ರೂವ್ನೇ ಆಗ್ತಿಲ್ಲ, ನಾನೇನೂ ಮಾಡೋಕ್ಕಾಗ್ತಿಲ್ಲ ಅಂತ ಧ್ಯಾನ ಮಾಡಿ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ದರಿದ್ರ ತಗೊಳ್ಳಿ, ನಿಮ್ಮ ದರಿದ್ರ ಕ್ಲೀನ್ ಮಾಡ್ಕೊಳ್ಳಿ. ಯಾಕೆ ಆ ಪೂಜೆ ಆ ಹೋಮ ಮಾಡಿ, ಏನು ಯಾರು ಗೊತ್ತು ಕರೆಕ್ಟಾಗಿ ನಡೆದಿದೆ ಎಲ್ಲ ಪೂಜೆ ಹೋಮಗಳಂತ. ಧ್ಯಾನ ಕೂತ್ಕೊಳ್ಳಿ, ಮಾಡಿ. ಬೆಳಗಿನ ಜಾವ 3 ಗಂಟೆಗೆ ಎದ್ದೇಳಿ, ಒಂದು 10 ಗಂಟೆ ಕೂತ್ಕೊಳ್ಳಿ. ಒಂದು ವಾರ ಕಷ್ಟ, ಒಂದು ತಿಂಗಳು ಕಷ್ಟ ಆಗುತ್ತೆ, ಎಲ್ಲ ಥರ ಬರುತ್ತೆ, ಬೇಡಬಾರ್ದು ಯೋಚನೆಗಳು ಅದೆಲ್ಲ ತೆಗೆದು ಬಿಸಾಕಬೇಕು. ಅದ್ರ ಮೇಲೆ ಆ್ಯಕ್ಟ್ ಮಾಡಬಾರ್ದು. ಯಾವ್ಯಾವ ಥಾಟ್ಸಲ್ಲಿ ಬರುತ್ತೆ, ಥಾಟ್ಸು ಪಿಕ್ಚರಲ್ಲಿ ಬರ್ಬೋದು, ವಾಯ್ಸಲ್ಲಿ ಬರ್ಬೋದು, ಫೀಲಿಂಗ್ಸಲ್ಲಿ ಬರ್ಬೋದು. ಯಾವುದಕ್ಕೂ ಹೆದರಬಾರ್ದು, ರಿಯಾಕ್ಟ್ ಆಗಬಾರ್ದು. ಯಾರೋ ಧ್ಯಾನ ಮಾಡ್ತಿರ್ತಾರೆ. ವಿಶ್ವಾಮಿತ್ರ ಧ್ಯಾನ ಮಾಡ್ತಿರ್ಬೇಕಾದ್ರೆ ದೇವಲೋಕದಿಂದ ಮೇನಕ್ಕೆ ಬಂದುಬಿಟ್ಟು ಡಿಸ್ಟರ್ಬ್ ಮಾಡಿಬಿಡ್ತಾಳೆ. ಅವರು ಆ ಫೀಲಿಂಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ಡಿಸ್ಟರ್ಬ್ ಆಗಿಬಿಟ್ಟು ಮಗು ಆಗಿಬಿಡುತ್ತೆ. ಮತ್ತೆ ಆಮೇಲೆ ಹೆಚ್ಚಿಸ್ಕೊಂಡು ಕೂತ್ಕೊಳ್ತಾರೆ ಧ್ಯಾನಕ್ಕೆ. ಆಗ ನಾನು ತಪ್ಪು ಮಾಡಿಬಿಟ್ನಪ್ಪ, ಕ್ಯಾಬ್ರೆ ಡ್ಯಾನ್ಸರ್ ಬಂದು ಕ್ಯಾಬ್ರೆ ಡ್ಯಾನ್ಸ್ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ಲು, ಅಯ್ಯೋ ತಪ್ಪು ಮಾಡಿಬಿಟ್ನಲ್ಲ ಅಂತೇಳಿ ಆಗ ಮಾಡ್ಕೊಂಡು ಮತ್ತೆ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಟ್ರಾನ್ಸಿಡೆಂಟಲ್ ಕಾಶಿಯಸ್ನೆಸ್, ಆ ಕಾಶಿಯಸ್ನೆಸ್ನ ಚೆನ್ನಾಗಿ ಹಿಡಿತಲ್ಲಿ ಇಟ್ಕೋಬೇಕು ಅಂದರೆ
ಒಳ್ಳೆ ಗುರು ಸೇವೆ ಮಾಡಬೇಕು, ಒಳ್ಳೆ ಗುರು ಮುಖೇನ ಧ್ಯಾನ ಕಲಿಬೇಕು. ಇನ್ನೇ ಕುಡಿಯೋಕ್ಕೆ ಗುರು ಬೇಕಾಗಿಲ್ಲ, ಸೇದಕ್ಕೆ ಗುರು ಬೇಕಾಗಿಲ್ಲ, ಸೆಕ್ಸ್ ಮಾಡೋಕ್ಕೆ ಗುರು ಬೇಕಾಗಿಲ್ಲ, ಯಾವ ಕೊಲೆ ಮಾಡೋಕ್ಕೆ ಗುರು ಬೇಕಾಗಿಲ್ಲ. ಒಳ್ಳೆಯದನ್ನು ಕಲಿತು ಭಗವಂತನ ಜೊತೆ ರೀಚ್ ಆಗಬೇಕು ಅಂತ ಹೊರಟಾಗ ಒಬ್ಬ ಬ್ರೋಕರ್, ಏಜೆಂಟ್, ಮೆಂಟರ್, ಗೈಡ್ ಬೇಕು. ಆ ಗೈಡೇ ಗುರು. ಆ ಗುರು ಸಾನ್ನಿಧ್ಯದಲ್ಲಿ ಸರಿಯಾದ ಗುರುವಿಂದ ಮೈಂಡನ್ನ ಪಳಗಿಸ್ಬೇಕು. ದೇಹನ ಪಳಗ್ಸೋಕ್ಕೆ ಜಿಮ್ ಇದೆ, ಯೋಗ ಮಾಡಿ, ವಾಕಿಂಗ್ ಹೋಗಿ, ಜಾಗಿಂಗ್ ಹೋಗಿ, ದೇಹ ನೀವು ಹೇಳೋಂಗೆ ಮಾಡ್ಕೋಬೋದು. ಫ್ಲೆಕ್ಸಿಬಿಲಿಟಿ ಮಾಡಿ, ಜಿಮ್ನಾಸ್ಟಿಕ್ ಮಾಡಿ, ಏರೋಬಿಕ್ಸ್ ಮಾಡಿ. ಮೈಂಡು ನಿಮ್ಮ ಕಂಟ್ರೋಲ್ ಇಲ್ಲ, ಮೈಂಡ್ ನಮ್ಮ ಒಳಗೆ ಇಲ್ವಲ್ಲ. ಮೈಂಡ್ ಇಲ್ಲೂ ಇಲ್ಲ, ಶರೀರದಿಲ್ಲ. ಮೈಂಡು ನಮ್ಮ ಪಕ್ಕದಲ್ಲಿದೆ, ಸೂಕ್ಷ್ಮ ಶರೀರದಲ್ಲಿದೆ. ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ. ಹೆಂಗಿದೆ ಅಂತ ಗೊತ್ತಿಲ್ಲ. ಇವತ್ತು ಡಾಕ್ಟ್ರ್ ಯಾರು ನೋಡಿಲ್ಲ ಡಾಕ್ಟ್ರ್ ಮೈಂಡ್ ಎಲ್ಲಿದೆ ಅಂತ. ಬ್ರೈನ್ ಓಪನ್ ಮಾಡಿ ಎಲ್ಲ ಆಪ್ರೇಷನ್ ಮಾಡಿದ್ರೆ ಮೈಂಡ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮೈಂಡ್ ನಮ್ಮ ಶರೀರ ಒಳಗಡೆನೇ ಇಲ್ವಲ್ಲ, ಹೊರಗಡೆ ಇದೆ. ಆ ಹೊರಗಡೆ ಇರೋದೇ ಇಷ್ಟು ಆಟ ಆಡಿಸ್ತಾ ಇರೋದು. ಲಕ್ಷ್ಮೀ ಶ್ರೀನಿವಾಸ್ ಯಾಕೆ ಅಲ್ಲಿ ಕೂತಿದ್ಯಾ, ಬಾ MG ರೋಡ್ಗೆ ಹೋಗು ಅನ್ನುತ್ತೆ. ಲಕ್ಷ್ಮೀ ಶ್ರೀನಿವಾಸ್ ಇಲ್ಲಿ ಯಾಕೆ ಕೂತಿದ್ಯಾ, ದೇವಸ್ಥಾನಕ್ಕೆ ಹೋಗು ಅಂತಾರೆ. ಅಲ್ಲಿ ಹೋಗ್ತಿದ್ದಂಗೆ ದೇವಸ್ಥಾನಕ್ಕೆ ಹೋಗ್ಬೇಡ, ಬಾರ್ಗೆ ಹೋಗು ಅನ್ನುತ್ತೆ ಮನಸ್ಸು. ಶರೀರದೊಳಗಿದ್ರೆ ಕಂಟ್ರೋಲ್ ಮಾಡಿಬಿಡ್ತಿದ್ದೆ, ಎಲ್ಲೋ ಕೂತ್ಕೊಂಡು ನಾನು ಆಟ ಆಡಿಸುತ್ತೆ ಮೈಂಡ್. ಆ ಮೈಂಡನ್ನು ಬ್ಯಾಲೆನ್ಸ್ ಮಾಡಿಸಿ ಕಂಟ್ರೋಲ್ ಮಾಡಿ ಟ್ರ್ಯಾಕ್ ಮಾಡಬೇಕು ಅಂದರೆ ಗುರು ಸಾನ್ನಿಧ್ಯ ಬೇಕು, ಗುರು ಬೇಕು. ಅದರಿಂದ ನಿಧಾನಕ್ಕೆ ನೀವೇ ಸ್ವಯಂ ಗುರು. ಒಂದು ಸಲ ಕನೆಕ್ಟ್ ಆಗಿಬಿಡ್ತು ಅಂದರೆ ಆರಾಮಾಗಿ ಕೃಷ್ಣನ ಕನೆಕ್ಟ್ ಮಾಡ್ಕೊಳ್ಳಿ, ಮಾತಾಡಿ. ರಾಮನ ಜೊತೆ ಕನೆಕ್ಟ್ ಮಾಡಿ ಮಾತಾಡಿ. ಗಣಪತಿ, ಆಂಜನೇಯ, ಬಾಬಾ ಅವರು, ದತ್ತಾತ್ರೇಯ, ಯಾರು ಬೇಕಾದ್ರೂ ಕನೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಮಾತಾಡಿ. ನೀವು ಯಾವಾಗ ಕನೆಕ್ಟ್ ಆಗ್ತಿರೋ ಆರಾಮಾಗಿ ನಿಮ್ಮ ಜೊತೆ ಎಲ್ಲ ಇನ್ಫಾರ್ಮೇಷನ್ ಡಂಪ್ ಮಾಡ್ತಾರೆ. ನಿಮ್ಮನ್ನೇ ದೊಡ್ಡ ಪವಾಡ ಪುರುಷನ ಮಾಡಿಬಿಡ್ತಾರೆ. ನಿಮ್ಮ ಕೈಲಿ ಇಡೀ ಜಗತ್ತಿನ ಎಲ್ಲ ಪವಾಡನ ಮಾಡ್ತಾರೆ. ಆಗ ನೀವು ಬೇರೆ ಇಲ್ಲ, ಅವ್ರು ಬೇರೆ ಇಲ್ಲ. ನೀವೇ ರಾಮ ಬೇರೆ ಇಲ್ಲ, ನೀವು ಬೇರೆ ಇಲ್ಲ. ಇದಕ್ಕೆ ಯೂನಿಫೈಡ್ ಅಂತಾರೆ, ಏಕೀಕರಣ. ಏಕೀಕರಣ ಅಂದರೆ ಕಾಸ್ಮಿಕ್ ಎನರ್ಜಿ, ನೀವು ಒಂದೇ, ನೀವು ಕಾಸ್ಮಿಕ್ ಎನರ್ಜಿ, ಎರಡೂ ಒಂದೇ ಅನ್ನೋ ಥರ ಮಾಡೋದಕ್ಕೆ ಯೂನಿಫೈಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಅಂತ ಕರೆದು ಬಿಟ್ರು. ಇದನ್ನೇ ತುರಿಯಾ ಸ್ಥಿತಿ ಅಂತಾರೆ. ಇದನ್ನು ಮಾಡಿದಂಥ ಮಹಾನ್ ಅವಧೂತರು, ಪರಮಹಂಸರು, ಮಹಾನ್ ಜಗದ್ಗುರುಗಳು ಜಗತ್ತಿನಲ್ಲಿ ಇಂತಿಂಥವರು ಹೋಗಿದ್ದಾರೆ. ಅದರಿಂದ ಆ ಪಂಕ್ತಿಲಿ ನಾವು ಬರಬೇಕು ಅಂದರೆ ಈ ಸಂಪ್ರದಾಯ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಯಾರೋ ಧ್ಯಾನದ ಬಗ್ಗೆ ಎಪಿಸೋಡ್ ಮಾಡುತ್ತೆ ಕೇಳೋದಕ್ಕೋಸ್ಕರ ಈ ಒಂದು ವಾರ ಎಪಿಸೋಡ್ ಮಾಡಿದ್ದೀನಿ. ನನಗೂ ಭಾಳ ಖುಷಿ ಆಯಿತು. ಅವ್ರು ಕೇಳಿಲ್ಲ, ನಾನು ಇದು ಮಾಡ್ತಿರಲ್ವೋ ಏನೋ ಗೊತ್ತಿಲ್ಲ, ಅವ್ರು ಕೇಳಿದ್ದಕ್ಕೆ ಇದು ಮಾಡಿದ್ದೀನಿ. ಎಲ್ರಿಗೂ ನಾನು ನನ್ನದೇ ಆದಂಥ ಅನುಭವ, ಜ್ಞಾನ ನಿಮ್ಮಲ್ಲಿ ಅರ್ಚನೆ ಮಾಡಿದ್ದೀನಿ, ಹಂಚ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಯಾರಿಗೆ ಕಳೆದ ಸಂಚಿಕೆ ನೋಡೋಕ್ಕಾಗಿಲ್ಲೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತು ಮುಂದಿನ ಎಪಿಸೋಡ್ಸ್ ಬರಬೇಕು, ಏನು ಬರುತ್ತೆ, ಹೆಂಗೆ ಬರುತ್ತೆ ತಿಳ್ಕೊಬೇಕು ಅಂದರೆ ಪಕ್ಕದ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಅಂತ ಒಂದು ಬಟನ್ ಇದೆ, ಪ್ರೆಸ್ ಮಾಡಿ. ಲೈಕ್ ಆಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಈ ಎಪಿಸೋಡ್ಸ್ ನೋಡಿದ ಮೇಲೆ ನಿಮ್ಮ ಬಂಧು ಮಿತ್ರರಿಗೂ ಕೂಡ ಶೇರ್ ಮಾಡಿ. ಯಾವುದ್ರ ಮುಖಾಂತರ? ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಮತ್ತು ನಿಮ್ಮ ಯಾವುದಾದ್ರು ಸೋಷಿಯಲ್ ಮೀಡಿಯಾದಿಂದ ಎಲ್ಲಿ ಬೇಕಾದ್ರೂ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಾಯಿರಾಮ್.